ಕೋಟಿ ರೂಪಾಯಿಗಳನ್ನು ಇವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರೂ ಕೂಡ ಅವ್ರು ಅದು ಯಾವುದನ್ನೂ ಕೂಡ ತಗೊಳ್ಳಿಲ್ವಂತೆ. 100 ಕೋಟಿ ಸಿಗುತ್ತೆ ಅಂದರೂ ಸಹ ನಾನು ಜನರಿಗೆ ತಪ್ಪು ಮಾಹಿತಿ ಕೊಡಲ್ಲ, ಅವರ ಆರೋಗ್ಯನ ಹಾಳು ಮಾಡುವಂಥದ್ದನ್ನು ನನಗೆ ದುಡ್ಡು ಬಂದರೂ ನಾನು ಮಾಡಲ್ಲ ಅನ್ನೋ ನಿರ್ಧಾರ ತಗೊಂಡ್ರಂತೆ. ಇವ್ರ ಲೈಫಲ್ಲಿ 15ನೇ ವಯಸ್ಸಿಗೆ ಇವ್ರಿಗೆ ಗೊತ್ತಾಯ್ತಂತೆ ಇವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಅಷ್ಟು ದೊಡ್ಡ ಸಾಧನೆ ಮಾಡುವಂಥ ಪಾತಲ್ಲಿ ಹೋಗಬೇಕಾದ್ರೆ ಜಸ್ಟ್ 15ನೇ ವಯಸ್ಸಲ್ಲಿ ಇವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತಂತೆ. 2012 ಇವ್ರ ಹತ್ರ ಒಂದು ಚಿನ್ನದ ಶೂ ಇತ್ತಂತೆ. ಅದನ್ನು ಮಾರಾಟ ಮಾಡಿದ್ದಕ್ಕೆ 13 ಕೋಟಿ ಹಣ ಬಂತಂತೆ. ಆ 13 ಕೋಟಿ ಹಣವನ್ನು ಇವರು ಒಂದು ಬಡ ಶಾಲೆಗೆ ಕೊಟ್ರಂತೆ. ಆ್ಯಂಡ್ ಇವ್ರ ಬಗ್ಗೆ ಒಂದು ವ್ಯಕ್ತಿತ್ವದ ಬಗ್ಗೆ ನಾವು ನೋಡಲೇಬೇಕು. ನೋಡಿ, ಏನು ಗೊತ್ತಾ, ಇವ್ರಿಗೆ ಬ್ಲಡ್ ಡೊನೇಟ್ ಮಾಡೋ ಅಭ್ಯಾಸ ಇದೆಯಂತೆ, ರಕ್ತದಾನ ಮಾಡೋ ಅಭ್ಯಾಸ ಇದೆಯಂತೆ. ರಕ್ತದಾನ ಮಾಡಬೇಕು ಅಂದರೆ ಮೈ ಮೇಲೆ ಯಾವುದೇ ಅಚ್ಚೆ ಇರಬಾರ್ದು. ಈಗ ಟ್ಯಾಟೂ ಹಾಕ್ಸ್ಕೋತೀವಲ್ಲ, ಅದು ಇರಬಾರ್ದು. ಸೊ ಹಾಗಾಗಿ ಇವರು ಎಲ್ಲಿ ನಾನು ರಕ್ತದಾನ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೇ ಇವತ್ತು ಕೂಡ ಇಷ್ಟು ಹೈಲಿ ಸಕ್ಸಸ್ಫುಲ್ ಪರ್ಸನ್ ಒಂದು ಟ್ಯಾಟೂ ಹಾಕ್ಸ್ಕೊಂಡಿಲ್ವಂತೆ. ನಮಸ್ತೆ. ಸೋಲೆಂಬ ಗೆಲುವು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ಗೆ ಹೋಗೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಚಾಪ್ಟರ್ ಹೆಸರು ಹೃದಯದ ಕಾಯಿಲೆ ಇದ್ದ ಬಡ ಹುಡುಗ ಫುಟ್ಬಾಲ್ ದೇವರಾದದ್ದು. ಮುಂದಕ್ಕೆ ನಾನು ಹೇಳೋಕ್ಕೆ ಮುಂಚೆನೇ ಯಾರಿರ್ಬೋದು ಕಂಡುಹಿಡೀರಿ, ಯಾರು ಫುಟ್ಬಾಲ್ ದೇವರು ಅಂತ. ನಮಗೆ ಕ್ರಿಕೆಟಲ್ಲಿ ಗಾಡ್ ಫಾದರ್ ಸಚಿನ್ ಅಂತ ಗೊತ್ತು, ಸಚಿನ್ ತೆಂಡೂಲ್ಕರ್ ಅವರು ಅಂತ ಗೊತ್ತು. ಹಾಗೆ ಫುಟ್ಬಾಲಲ್ಲೂ ಇದ್ದಾರೆ, ಯಾರು ಅಂತ ನೋಡೋಣ. ಇವ್ರ ಬಗ್ಗೆ ತುಂಬ ಹೆಮ್ಮೆ ಅನಿಸೋದೇನೆಂದರೆ ಈ ವ್ಯಕ್ತಿಯ ನಿರ್ಧಾರಗಳು. ಓಕೆ, ಸಾಧನೆ ಮಾಡೋಕ್ಕೆ ಮುಂಚೆನೂ ಈ ವ್ಯಕ್ತಿಯ ನಿರ್ಧಾರ, ಸಾಧನೆ ಮಾಡಿದ ಮೇಲೂ ವ್ಯಕ್ತಿಯ ನಿರ್ಧಾರಗಳು ಅಥವಾ ವ್ಯಕ್ತಿತ್ವ ಹೇಗಿತ್ತು ಅಂತ. ಅದಕ್ಕೆ ಇವರು ಫುಟ್ಬಾಲ್ ದೇವರು ಅಂತ ಅನ್ಸ್ಕೊಂಡಿರೋದು. ಕೂಲ್ ಡ್ರಿಂಕ್ಸ್ಗಳನ್ನು ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತ ಕೇಳಿದಾಗ ಇಲ್ಲ ನಾನು ಅದನ್ನು ಕೊಡಲ್ಲ ಅಂತ ಹೇಳಿ ಒಂದು ವಿಡಿಯೋ ಮಾಡಿದರು ಇವರು. ಕೂಲ್ ಡ್ರಿಂಕ್ಸ್ನ ಸೈಡ್ಗಿಟ್ಬಿಟ್ಟು ನೀರನ್ನು ಕುಡೀರಿ ಸಾಕು ಅಂತ. ಓಕೆ, ಅಂಥ ಒಂದು ಮೈಂಡ್ಸೆಟ್ ಇರುವಂತಹ, ಒಳ್ಳೆಯದನ್ನು ಪ್ರತಿಯೊಬ್ಬರಿಗೂ ಹಂಚಬೇಕು ಅನ್ನುವಂತಹ ಒಂದು ವ್ಯಕ್ತಿತ್ವ ಇರುವಂಥವ್ರು ಯಾರು ಅಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಸೊ ಇವರು ಜಗತ್ತಿನಾದ್ಯಂತ ಇವತ್ತು ಎಲ್ಲರಿಗೂ ಪರಿಚಯ ಇದ್ದಾರೆ, ಒಂದು ಸಂಚಲನಕ್ಕೆ ಕಾರಣ ಆದಂಥ ವ್ಯಕ್ತಿ. ತಂಪು ಪಾನೀಯ ಅಂದರೆ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಅಥವಾ ಮದ್ಯ ಏನು ಹೇಳ್ತಾರೆ ಮಾಮೂಲಿ ಡ್ರಿಂಕ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇವ್ರ ಜೊತೆ ಒಪ್ಪಂದ ಮಾಡ್ಕೊಳ್ಳೋಕ್ಕೆ ಬಂದ್ರಂತೆ. 100 ಕೋಟಿ ರೂಪಾಯಿಗಳನ್ನು ಇವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರೂ ಕೂಡ ಅವ್ರು ಅದು ಯಾವುದನ್ನೂ ಕೂಡ ತಗೊಳ್ಳಿಲ್ವಂತೆ. 100 ಕೋಟಿ ಸಿಗುತ್ತೆ ಅಂದರೂ ಸಹ ನಾನು ಜನರಿಗೆ ತಪ್ಪು ಮಾಹಿತಿ ಕೊಡಲ್ಲ, ಅವರ ಆರೋಗ್ಯನ ಹಾಳು ಮಾಡುವಂಥದ್ದನ್ನು ನನಗೆ ದುಡ್ಡು ಬಂದರೂ ನಾನು ಮಾಡಲ್ಲ ಅನ್ನೋ ನಿರ್ಧಾರ ತಗೊಂಡ್ರಂತೆ. ಎಲ್ಲ ವ್ಯಕ್ತಿಗಳಲ್ಲೂ ಒಂದು ವ್ಯಾಲ್ಯೂ ಇರುತ್ತೆ ಜೀವನದಲ್ಲಿ, ನಮ್ಮೆಲ್ರಿಗೂ ಒಂದು ಮೌಲ್ಯಗಳಿರುತ್ತೆ. ಸಮ್ಟೈಮ್ಸ್ ನಮ್ಮ ಪರಿಸ್ಥಿತಿಗಳು ನಮ್ಮ ಮೌಲ್ಯಗಳನ್ನು ಮರೆಸ್ಬಿಡುತ್ತೆ. ಆದರೆ ಎಂಥ ಪರಿಸ್ಥಿತಿಯಲ್ಲೂ ನಮ್ಮ ಮೌಲ್ಯನ ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದನ್ನು ಇವ್ರು ಮಾಡಿದ್ದಾರೆ. ಹಾಗೆ ಬರೀ ಅದು ಒಂದೇ ಅಲ್ಲ, ಆನ್ಲೈನಲ್ಲಿ ಗೇಮ್ ಆಡೋದಿರುತ್ತೆ ಅಲ್ಲ, ಆನ್ಲೈನ್ ಜೂಜು, ಅದನ್ನೂ ಕೂಡ ಇವರು ರೆಫರ್ ಮಾಡಲ್ವಂತೆ. ಆ್ಯಂಡ್ ಅದನ್ನು ಕೂಡ ಇವರು ತೋರಿಸಲ್ವಂತೆ, ಅಡ್ವರ್ಟೈಸ್ಮೆಂಟ್ಸ್ ತೊಗೊಳ್ಳಲ್ವಂತೆ. ಇದು ಇವರು ಗಟ್ಟಿಯಾದ ನಿರ್ಧಾರ ಮಾಡಿದ್ದಾರೆ. ರೊನಾಲ್ಡೋ ಅವರ ಬದುಕು ಯಶಸ್ಸು ಕಲಿಸುವ ಮೊದಲ ಪಾಠ ಅಂದರೆ ಇವರೇನು ಹೇಳ್ತಾರೆ ಗೊತ್ತಾ, ಯಶಸ್ಸಿಗೆ ಏನು ಮಾಡಬೇಕು ಅಂದರೆ ಯಶಸ್ಸಿನ ಮೊದಲ ಪಾಠನೇ ಯಶಸ್ಸಿಗೆ ಯಾವುದೇ ಅಡ್ಡದಾರಿ ಇಲ್ಲ, ಶಾರ್ಟ್ಕಟ್ ಇಲ್ಲ, ಇದನ್ನು ತಿಳ್ಕೊಂಬಿಡಿ ಅಂತ ಹೇಳ್ತಾರೆ. ಓಕೆ, ಅಂದರೆ ಒಬ್ಬರು ತುಂಬ ಬಡವ ಮಾಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಯ ಮಗ ರೊನಾಲ್ಡೋ ಇವತ್ತು ಫುಟ್ಬಾಲ್ನ ಪ್ರೇಮಿಯಾಗಿ ಇಡೀ ಪ್ರಪಂಚದ ಫುಟ್ಬಾಲ್ ದೇವರಾಗಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಅವರ ವರ್ಷಕ್ಕೆ 1000 ಕೋಟಿಗೂ ಹೆಚ್ಚು ಹಣ ಇವತ್ತು ಸಂಪಾದನೆ ಮಾಡ್ತಾ ಇದ್ದಾರೆ. ಇಂದು ಜಗತ್ತಿನ ಅತ್ಯಂತ ಜನಪ್ರಿಯ ಕ್ರೀಡಾಪಟುವಾಗಿದ್ದಾರೆ. ಕಷ್ಟಗಳ ನಡುವೆ ಅರಳಿದ ಪ್ರತಿಭೆ ರೊನಾಲ್ಡೋ. ನಮಗೆ ಗೊತ್ತಿಲ್ಲ, ನಾನು ಹೇಳ್ತೀನಲ್ಲ, ಇವಾಗ ನಾವು ಕೆಲವ್ರದ್ದು ಮಾತ್ರ ನೋಡಿರ್ತೀವಿ, ಆ ಪ್ರಾಬ್ಲಮ್ ಇದ್ದರೂ ಪರವಾಗಿಲ್ಲ ಸಕ್ಸಸ್ ಆಗಿಬಿಡ್ಬೋದು, ಆದರೆ ನನಗೆ ಬಂದಿದ್ದ ಪ್ರಾಬ್ಲಮ್ ಇದೆಯಲ್ಲ ಅದು ತುಂಬ ಕಷ್ಟ ಅಂತ ಕಂಪೇರ್ ಮಾಡ್ಕೊಳ್ತಾ ಇರ್ತೀವಿ. ಬಟ್
ನಾವು ನೋಡಬೇಕು, ನಮ್ಮ ಕಷ್ಟನ ನಾವು ಹೇಳಿಕೊಂಡು ಹೇಗೆ ನಾವೇ ರೀಸನ್ಸ್ ಕೊಡ್ತಾ ಇದ್ದೀವಿ ಅಂತ. ಇವರೇನೆಂದರೆ ಇವತ್ತು ರೊನಾಲ್ಡೋ ಅವರು ತುಂಬ ಸಾಮಾನ್ಯ ಕುಟುಂಬದಿಂದ, ಬಡ ಕುಟುಂಬದಿಂದ ಬಂದಿರೋದು, ತುಂಬಾ ಸಾಧಾರಣ ಹಿನ್ನೆಲೆ ಇರೋಂಥ ವ್ಯಕ್ತಿ ಇವರು. ಬಟ್ ಇವತ್ತು ಇವ್ರ ಹತ್ರ ಐಷಾರಾಮಿ ಬಂಗಲೆಗಳಿದೆ, ವಾಹನಗಳಿದೆ, ಜಗತ್ತಿನಲ್ಲಿ ಅತಿ ಮುಂಚೂಣಿಯಲ್ಲಿರುವಂತಹ ಫುಟ್ಬಾಲ್ ಆಟಗಾರ ಅಂದರೆ ಒಂದು ಕಾಲದಲ್ಲಿ, ಅಂದರೆ ಆಟಗಾರ ಆದರೆ ಒಂದು ಕಾಲದಲ್ಲಿ ಕಡು ಬಡತನದ ರುಚಿ ನೋಡಿದವರು ಇವರು. ಫೆಬ್ರವರಿ 5, 1985 ಪೋರ್ಚುಗಲ್ನಲ್ಲಿ ಇವರು ಹುಟ್ಟಿದ್ದು. ಇವರ ತಂದೆ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ರಂತೆ. ಡ್ರಿಂಕ್ಸ್ ಮಾಡಿ 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 ಅವರ ತಂದೆ ತೀರ್ಕೊಂಡ್ರಂತೆ. ಅದಾದ ಮೇಲೆ ತಾಯಿ ಮತ್ತು ಇವರೇನೆ ಲೈಫ್ ಲೀಡ್ ಮಾಡಿದ್ದು. ಒಂದು ಶೀಟ್ ಇರೋ ಅಂಥ ಮನೆ, ನಾವು ನೋಡ್ತೀವಲ್ಲ ಒಂದು ಶೆಡ್ ಥರ ಶೀಟ್ ಇರುತ್ತೆ ಅಲ್ಲ, ಆ ಥರ ಒಂದು ಪುಟ್ಟ ಮನೇಲಿ ಇವ್ರು ಇದ್ರಂತೆ. ತಾಯಿ ಇವ್ರನ್ನ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಫಸ್ಟು ಇವ್ರು ಹುಟ್ಟಕ್ಕೆ ಮುಂಚೆನೇ ಅಬಾರ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರಂತೆ. ಆದರೆ ಭಗವಂತಂಗೆ ಇವ್ರ ಭೂಮಿಗೆ ಬರಬೇಕು ಅಂತ ಇತ್ತು, ಸೊ ದಟ್ ಅಬಾರ್ಷನ್ ಆಗಲಿಲ್ಲ, ಇವ್ರು ಹುಟ್ಟಿದ್ರಂತೆ. ತಾಯಿ ಬೇರೆಯವ್ರ ಮನೇಲಿ ಕೆಲಸ ಮಾಡಿಕೊಂಡು, ಅಡುಗೆ ಕೆಲಸ ಮಾಡಿಕೊಂಡು ಹಣ ಸಂಪಾದಿಸ್ತಾ ಇದ್ರಂತೆ. ಬಟ್ ಚಿಕ್ಕ ವಯಸ್ಸಲ್ಲೇ ರೊನಾಲ್ಡೋ ಅವರು ರಸ್ತೆನ ಕ್ಲೀನ್ ಮಾಡೋದ್ರ ಮೂಲಕ ಹಣ ಸಂಪಾದನೆ ಮಾಡ್ತಿದ್ರಂತೆ. ಬೇರೆ ಎಲ್ಲಾದರೂ ಹೋಗಿ ಕ್ಲೀನ್ ಮಾಡಿಕೊಟ್ಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಿದ್ರಂತೆ. ಜಸ್ಟ್ ಇಮ್ಯಾಜಿನ್ ಮಾಡೋಣ, ನಾವು ರಸ್ತೆ ಕ್ಲೀನ್ ಮಾಡೋ ಹುಡುಗರನ್ನ ನೋಡಿರ್ತೀವಿ, ಕರೆಕ್ಟಾ? ಆ ಥರ ಒಂದು ಟೈಮಲ್ಲಿ ರೊನಾಲ್ಡೋ ಇದ್ದಿದ್ದು. ಬಟ್ ಇವತ್ತು ಅವ್ರು ಎಲ್ಲಿದ್ದಾರೆ, ಏನು ಡಿಫ್ರೆನ್ಸು ಅವ್ರಿಗೂ ಸಾಮಾನ್ಯ ಜನರಿಗೂ ಅಂತ ನಮ್ಮೆಲ್ರಿಗೂ ಈಗಾಗಲೇ ಗೊತ್ತಾಗ್ತಾ ಇರುತ್ತೆ ಅಲ್ವಾ? ಸೊ ಇವ್ರೇನಂತ ಅಂದರೆ ಚಿಕ್ಕದ್ರಿಂದ ಕೂಡ ಇವ್ರಿಗೆ ಬಾಲ್ಯದಿಂದ ಫುಟ್ಬಾಲ್ ಅಂದರೆ ಹುಚ್ಚಂತೆ. ಊಟ ತಿಂಡಿ ಓದು ಎಲ್ಲ ಬಿಟ್ಟು ದಿನಗಟ್ಟಲೆ ಅವರು ಫುಟ್ಬಾಲ್ ಆಡೋಕ್ಕೆ ಹೋಗ್ತಾ ಇದ್ರಂತೆ. ಇವ್ರು ಹೇಗೆ ಅಂದರೆ ಯಾವುದೇ ಕಡೆ ಅವ್ರು ನಿಂತರೂ ಕೂಡ ಗೋಲ್ ಡೆಫಿನೆಟ್ಲಿ ಹೊಡಿತಿದ್ರಂತೆ. ಇನ್ ಕೇಸ್ ಗೋಲ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ, ಗೋಲ್ ಹೊಡಿಯೋಕ್ಕಾಗಿಲ್ಲ ಅಂದರೆ ಫೀಲ್ಡ್ ಮಧ್ಯದಲ್ಲಿ ನಿಂತ್ಕೊಂಡು ಅಳ್ತಾ ಇದ್ರಂತೆ. ಇದನ್ನೆಲ್ಲ ನೋಡಿ ಅವ್ರು ಯಾವಾಗಲೂ ಗೋಲ್ ಹೊಡಿಯೋಕ್ಕಾಗದೆ ಅಳ್ತಾ ಇದ್ದಿದ್ದನ್ನು ನೋಡಿ ಚಿಕ್ಕ ಮಗುವಲ್ಲಿ ತಾಯಿ ಇವರಿಗೆ ಕ್ರೈ ಬೇಬಿ ಅಂತ ಹೆಸರಿಟ್ಟಿದ್ರಂತೆ. ಬರೀ ಅಳ್ತೀಯ ನೀನು ಅಂತ. 8ನೇ ವಯಸ್ಸಿಗೆ ಅವರು ಫುಟ್ಬಾಲ್ ಕ್ಲಬ್ಬಿಗೆ, ಇವರ ಒಂದು ಆಟನ ನೋಡಿ ಫುಟ್ಬಾಲ್ ಕ್ಲಬ್ಬಿಗೆ ಇವ್ರನ್ನ ತೊಗೊಂಡ್ರಂತೆ. ಇವರ ಪ್ರತಿಭೆಯನ್ನು ನೋಡಿ 8ನೇ ವಯಸ್ಸಿಗೆ ಇವ್ರನ್ನ ಒಂದು ಕ್ಲಬ್ಬು ತೊಗೊಂಡ್ರಂತೆ ಅವ್ರ ಜೊತೆ ಆಡ್ಸೋಕ್ಕೆ. ಇದು ಅವರಿಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಿದೆ. ಆ್ಯಂಡ್ ಅದ್ರ ಜೊತೆಗೆ ರೊನಾಲ್ಡೋ ಅವರಿಗೆ ಒಂದು ಏನು ಹೇಳ್ತಾರೆ, 12ನೇ ವಯಸ್ಸಲ್ಲೇ ಸಾಕಷ್ಟು ಅವರು ಮ್ಯಾಚ್ಗಳನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಆದರೂ ಕೂಡ ಅವ್ರಿಗೆ ಏನೇ ತೊಂದರೆ ಇದ್ದರೂ, ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಆಟದಲ್ಲೇ ಅವರು ಸಮಾಧಾನನ ಕಂಡುಕೊಳ್ತಾ ಇದ್ರಂತೆ. ಆದರೆ ಹೇಗೆ ನಾವು ಹಿಂದೆ ಚಾಪ್ಟ್ರಲ್ಲಿ ನೋಡಿದ್ವಿ ಅಡೇಲ್ ಅವರ ಲೈಫಲ್ಲಿ ಏನಾಯಿತು ಅಂತ, ಹಾಗೆ ಇವ್ರ ಲೈಫಲ್ಲಿ 15ನೇ ವಯಸ್ಸಿಗೆ ಇವ್ರಿಗೆ ಗೊತ್ತಾಯ್ತಂತೆ ಇವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಅಷ್ಟು ದೊಡ್ಡ ಸಾಧನೆ ಮಾಡೋ ಅಂಥ ಪಾತಲ್ಲಿ ಹೋಗಬೇಕಾದ್ರೆ ಜಸ್ಟ್ 15ನೇ ವಯಸ್ಸಲ್ಲಿ ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತಂತ. ಅದು ಗೊತ್ತಾದ ಮೇಲೆ ಅದನ್ನು ಆಪ್ರೇಷನ್ ಮಾಡಿಸೋಕ್ಕೆ ಅಂತ ಹೇಳಿದಾಗ ಆಪ್ರೇಷನ್ ಮಾಡಿಸ್ಬೇಕು, ಇಲ್ಲ ಅಂದರೆ ಪ್ರಾಣ ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರಂತೆ. ಸೊ ಆವಾಗ ಇವ್ರಿಗೆ ಊಹಿಸ್ಕೊಳ್ಳೋಕೆ ಆಗದೆ ಇರುವಂತಹ ಕಷ್ಟ ಇತ್ತಂತೆ ಚಿಕಿತ್ಸೆಗೆ ಬರೋದಕ್ಕೂ ಕೂಡ. ಬಟ್ ಸ್ಟಿಲ್ ಅವರು ಹೇಗೋ ಮಾಡಿ ಆ ಒಂದು ಆಪ್ರೇಷನ್ಗೆ ಅವ್ರು ರೆಡಿಯಾಗಿ ಬಂದ್ರಂತೆ. ಇವತ್ತು ದೇವರ ಒಂದು ಒಂದು ಪವಾಡ ನಡೆದಿದೆ ಅವರು ಬದುಕಿರೋದಕ್ಕೆ. ಸೊ ಚಿಕಿತ್ಸೆ ಯಶಸ್ವಿ ಆಯ್ತಂತೆ. ಅದಾದ ಮೇಲೆ ಇವರು ಒಂದೊಂದೇ ಆಟಗಳನ್ನು ಆಡ್ತಾ 2003 $17 ಮಿಲಿಯನ್ ಇವರಿಗೆ ಕೊಟ್ಟು ಒಂದು ಕ್ಲಬ್ಬು ಇವ್ರನ್ನ ತಗೊಳ್ತಂತೆ. ಅದಾದ ಮೇಲೆ 2009 $132 ಮಿಲಿಯನ್ ಕೊಟ್ಟು ಇವ್ರಿಗೆ ಇನ್ನೊಂದು ಕ್ಲಬ್ಬು ಇವ್ರ ಜೊತೆ ಒಪ್ಪಂದ ಮಾಡ್ಕೊಳ್ತಂತೆ. ಇದೇ ರೀತಿ ಇವರ $1 ಮಿಲಿಯನ್ ಬೆಳೀತಾ ಹೋಯ್ತಂತೆ. ಇದಕ್ಕೆ ಕಾರಣ ಆ ವ್ಯಕ್ತಿಯ ಆಟದ ಪ್ರತಿಭೆ, ಆ ಆಟದ ಪ್ರತಿಭೆ ಹಿಂದೆ ಇರುವಂತಹ ಶ್ರಮ ಮತ್ತು ಆ ಸಮಸ್ಯೆ, ಹೃದಯದ ಕಾಯಿಲೆ ಇದ್ದರೂ ಕೂಡ ಹೃದಯಕ್ಕೆ ಆ ಆಪ್ರೇಷನ್ ಮಾಡಿಸ್ಕೊಂಡು ಮತ್ತೆ ಬೌನ್ಸ್ ಬ್ಯಾಕ್ ಆಗಿದ್ದು. ಇದೆಲ್ಲ ನೋಡ್ತಿದ್ರೆ ನಾವು ಅರ್ಥ ಮಾಡ್ಕೊಬೇಕಾಗಿದ್ದಿಷ್ಟೇ. ಇವತ್ತೇನಾದರೂ ನೀವು ಡಲ್ಲಾಗಿ ಕೂತಿದ್ದೀರಾ, ನನ್ನ ಲೈಫ್ ಮುಗ್ದೋಯ್ತು, ಮದುವೆ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ, ಮಕ್ಕಳಾಯಿತು, ಇನ್ನೇನು ಮಾಡೋಕ್ಕಾಗಲ್ಲ, ಈ ಥರ ಏನೇನೋ ನೀವು ಕೂತಿದ್ರೆ, ಜಾಬ್ ಕಳ್ಕೊಂಡ್ಬಿಟ್ಟೆ, ಬಿಸ್ನೆಸ್ ಲಾಸ್ ಆಯಿತು, ಈ ಥರ ಅಂದ್ಕೊಂಡಿದ್ರೆ ಜಸ್ಟ್ ಇಂಥವ್ರನ್ನ ನೆನೆಸ್ಕೊಳ್ಳೋಣ, ಮತ್ತೆ ಬೌನ್ಸ್ ಬ್ಯಾಕ್ ಆಗೋಣ. ಓಕೆ, ಎಲ್ಲ ನಮ್ಮ ಕೈಯಲ್ಲಿರುತ್ತೆ. ಆ್ಯಂಡ್ ಒಳ್ಳೊಳ್ಳೆ ಚಾಪ್ಟರ್ಗಳನ್ನು ನಾವು ನೋಡ್ಕೊಂಬರ್ತಾ ಇದ್ದೀವಿ. ಆ ಪಾಸಿಟಿವ್ ಆ್ಯಟಿಟ್ಯೂಡ್ ಅನ್ನೋ ಆಯುಧನ ಇಟ್ಕೊಂಡು, ಆತ್ಮಸ್ಥೈರ್ಯನ ಇಟ್ಕೊಂಡು ಹೇಗೆ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಬರಬೇಕು ಅಂತ ಹೇಳಿ. ಹಾಗೆ ಇವರು ಕೂಡ
ಒಂದೊಂದೇ ಮೆಟ್ಟಿಲುಗಳನ್ನು ಬರ್ತಾ 30ನೇ ವಯಸ್ಸಿಗೂ ಕೂಡ ಇವ್ರಿಗೆ ಹಣ ಹಾಕೋ ಅಂಥವ್ರು ಇನ್ನು 100 ಕೋಟಿ ಇವ್ರಿಗೆ $100 ಮಿಲಿಯನ್ ಇವ್ರಿಗೆ ಹಣನ ಹಾಕಿ ಇವ್ರಿಗೆ ಅವರ ಒಂದು ಕ್ಲಬ್ಬಲ್ಲಿ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಒಪ್ಪಂದ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಇದ್ರಂತೆ. ಅಂದರೆ 30+ ಕೂಡ ಅಷ್ಟೇ ಮಾರ್ಕೆಟ್ ರೇಂಜ್ ಅಂತೀವಲ್ಲ ನಾವು ನಾರ್ಮಲಿ ಏನು ಮಾಡ್ತೀವಿ, ಹೀರೋ ಅಥವಾ ಹೀರೋಯಿನ್ಸ್ಗಳಿಗೆ ಇಷ್ಟು ವರ್ಷ ಮಾರ್ಕೆಟ್ ಇರುತ್ತೆ ಆಮೇಲೆ ಕಡಿಮೆ ಆಗಿಬಿಡುತ್ತೆ ಅಂತೀವಲ್ಲ. ಬಟ್ ಅವರು 30 ವರ್ಷದ ನಂತರ ಕೂಡ ಅವರ ಮಾರ್ಕೆಟ್ ರೇಟ್ ಇಳಿದೇ ಇರೋ ಥರ ನೋಡ್ಕೊಂಡಂಥ ಒಂದು ಶ್ರೇಷ್ಠ ಆಟಗಾರ ಅಂತ ಹೇಳ್ಬೋದು. ಹಾಗೆ ಇವ್ರಿಗೆ 5 ಚಾಂಪಿಯನ್ಶಿಪ್ ಲೀಗ್ ಪ್ರಶಸ್ತಿಗಳನ್ನು ಗೆದ್ದಂಥ ಏಕೈಕ ಆಟಗಾರ ರೊನಾಲ್ಡೋ ಅಂತ ಹೇಳ್ಬೋದು. ಹಾಗೆ ಅವ್ರು ಬೆಳೆದಿದ್ದ ದಾರಿ, ಬೀದಿಯಲ್ಲಿ ಕಸ ಗುಡಿಸ್ತಿದ್ದಂಥ ವ್ಯಕ್ತಿ, ತಾಯಿ ಮತ್ತು ಅವರಿಬ್ಬರೇ ಇದ್ದಿದ್ದು, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ. ಆದರೆ ಇವತ್ತು 600ಕ್ಕೂ ಹೆಚ್ಚು 600+ ಮಕ್ಕಳ ಅನಾಥಾಶ್ರಮಗಳನ್ನು ಇವತ್ತು ಇವ್ರು ನೋಡ್ಕೊಳ್ತಾ ಇದ್ದಾರಂತ. 600ಕ್ಕೂ ಹೆಚ್ಚು ಅನಾಥಾಶ್ರಮಗಳಿಗೆ ಇವರು ಇವತ್ತು ನೋಡ್ಕೊಳ್ತಾ ಇದ್ದಾರಂತೆ. 100 ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡಿದಾರಂತೆ. 2012 ಇವ್ರ ಹತ್ರ ಒಂದು ಚಿನ್ನದ ಶೂ ಇತ್ತಂತೆ. ಅದನ್ನು ಮಾರಾಟ ಮಾಡಿದ್ದಕ್ಕೆ 13 ಕೋಟಿ ಹಣ ಬಂತಂತೆ. ಆ 13 ಕೋಟಿ ಹಣವನ್ನು ಇವರು ಒಂದು ಬಡ ಶಾಲೆಗೆ ಕೊಟ್ರಂತೆ. ಆ್ಯಂಡ್ ಇವ್ರ ಬಗ್ಗೆ ಒಂದು ವ್ಯಕ್ತಿತ್ವದ ಬಗ್ಗೆ ನಾವು ನೋಡಲೇಬೇಕು. ನೋಡಿ, ಏನು ಗೊತ್ತಾ, ಇವ್ರಿಗೆ ಬ್ಲಡ್ ಡೊನೇಟ್ ಮಾಡೋ ಅಭ್ಯಾಸ ಇದೆಯಂತೆ, ರಕ್ತದಾನ ಮಾಡೋ ಅಭ್ಯಾಸ ಇದೆಯಂತೆ. ರಕ್ತದಾನ ಮಾಡಬೇಕು ಅಂದರೆ ಮೈ ಮೇಲೆ ಯಾವುದೇ ಅಚ್ಚೆ ಇರಬಾರ್ದು. ಈಗ ಟ್ಯಾಟೂ ಹಾಕ್ಸ್ಕೋತೀವಲ್ಲ, ಅದು ಇರಬಾರ್ದು. ಸೊ ಹಾಗಾಗಿ ಇವರು ಎಲ್ಲಿ ನಾನು ರಕ್ತದಾನ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೇ ಇವತ್ತು ಕೂಡ ಇಷ್ಟು ಹೈಲಿ ಸಕ್ಸಸ್ಫುಲ್ ಪರ್ಸನ್ ಒಂದು ಟ್ಯಾಟೂ ಹಾಕ್ಸ್ಕೊಂಡಿಲ್ವಂತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಕೆಲವು ವ್ಯಕ್ತಿಗಳು ಬರೀ ಸಾಧನೆಯಿಂದ ಮಾತ್ರ ಅವ್ರನ್ನ ನಾವು ನೆನ್ಪಿಟ್ಕೊಳ್ಳಲ್ಲ, ಅವರ ವ್ಯಕ್ತಿತ್ವದಿಂದ ಕೂಡ ನೆನ್ಪಿಟ್ಕೊಳ್ತೀವಿ. ವ್ಯಕ್ತಿತ್ವ ಪ್ಲಸ್ ಸಾಧನೆ ಎರಡೂ ಇದ್ದರೆ ಎಷ್ಟು ಖುಷಿ ಅನಿಸುತ್ತೆ ಅಂತ ಹೇಳಿ. ಸೊ ಇದು ಇವ್ರ ಮೆಂಟ್ಯಾಲಿಟಿ ನಮಗೆ ಅರ್ಥ ಆಗುತ್ತೆ, ಇವ್ರು ಎಂಥ ವ್ಯಕ್ತಿತ್ವದವರು ಅಂತ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ಇವರು ಟ್ಯಾಟೂನ ಹಾಕ್ಸ್ಕೊಂಡಿಲ್ವಂತೆ. ಆಮೇಲೆ ಇವರ ತಂದೆ ಕುಡಿತದಿಂದನೇ ಅವರು ಸಾವನ್ನಪ್ಪಿದ್ರಿಂದ ಇವ್ರಿಗೆ ಧೂಮಪಾನ, ಮದ್ಯಪಾನ ಇವರೂ ಮಾಡಿಲ್ವಂತೆ. ಆ್ಯಂಡ್ ಬೇರೆ ಯಾರಿಗೂ ಕೂಡ ಇವರು ಮಾಡೋದಕ್ಕೆ ರೆಫರ್ ಮಾಡೋದಿಲ್ವಂತೆ. ಈ ಎಲ್ಲ ವ್ಯಕ್ತಿತ್ವದಿಂದ ರೊನಾಲ್ಡೋ ಕೋಟಿ ಮಂದಿಯ ಆರಾಧ್ಯ ದೈವ ಆಗಿದ್ದಾರಂತೆ. ಫುಟ್ಬಾಲ್ನಲ್ಲಿ ಇವತ್ತು ಫುಟ್ಬಾಲಿಗೆ ಬರೋ ಪ್ರತಿಯೊಬ್ಬ ವ್ಯಕ್ತಿಯ ಕನಸಿನ ಆಟಗಾರ ಯಾರು ಅಂದರೆ ಅದು ರೊನಾಲ್ಡೋ ಅಂತ ಹೇಳ್ಬೋದಂತೆ. ಸೊ ಇದು ಇವರ ಒಂದು ಲೈಫ್. ಆ್ಯಂಡ್ ಅದ್ರ ಜೊತೆಗೆ 6 ವರ್ಷದಲ್ಲೂ ಕೂಡ ಇವರು ಒಂದೇ ಒಂದು ದಿನ ಕೂಡ ದಿನಕ್ಕೆ 3 ಗಂಟೆ ಕಠಿಣ ತರಬೇತಿನ ಮಾಡ್ತಾ ಇದ್ರಂತೆ ಫುಟ್ಬಾಲ್ ಇದರಲ್ಲಿ. ಒಂದೇ ಒಂದು ದಿನ 6 ಇಯರ್ಸ್ ಇವ್ರು ಏನು ಮಾಡಿದ್ದಾರೆ ಇದರಲ್ಲಿ, ಒಂದೇ ಒಂದು ದಿನ ಕೂಡ ಪ್ರಾಕ್ಟೀಸ್ ಮಿಸ್ ಮಾಡಿಲ್ವಂತೆ, ತರಬೇತಿ ತಪ್ಪಿಸಿಲ್ವಂತೆ. ಇವತ್ತು ಅವರಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಹಿಂದೆ ಇವೆಲ್ಲ ಇರೋದೇ ತಾನೇ ಕಾರಣ. ಸೊ ಯಶಸ್ಸು ಅನ್ನೋದು ಮಾತುಗಳ ಮೂಲಕ ಗಾಳಿಗಳಲ್ಲಿ ಕಟ್ಟಿದ ಗೋಪುರವಲ್ಲ, ಪ್ರಯತ್ನದ ಒಂದೊಂದೇ ಇಟ್ಟಿಗೆಯನ್ನು ಇಟ್ಟು ಕಟ್ಟಿದ ಬಲಿಷ್ಠ ಸೌಧಾನವದು ಅಂತ ಹೇಳ್ತಿದ್ದಾರೆ. ಈಗಲೂ ಕೂಡ ಫಿಟ್ನೆಸ್ ವಿಷಯದಲ್ಲಿ ರೊನಾಲ್ಡೋ ಇತರ ಆಟಗಾರರಿಗೆ ಮಾದರಿ ಅಂತ, ಅಷ್ಟು ಹೆಲ್ದಿ ಫಿಟ್ನೆಸ್ನ ಮೇಂಟೈನ್ ಮಾಡಿದ್ದಾರಂತೆ. ಕಠಿಣ ಪರಿಶ್ರಮದಿಂದ ಇವತ್ತು ಎಂಥ ಸ್ಥಾನವನ್ನು ಗಳಿಸ್ಬೋದು, ಎಂಥ ಸ್ಥಾನವನ್ನಾದರೂ ಗಳಿಸ್ಬೋದು ಅನ್ನೋದಕ್ಕೆ ಇವರೇ ಇವತ್ತು ಉದಾಹರಣೆ ಆಗಿದ್ದಾರೆ. ಅಪ್ಪಟ ಪ್ರತಿಭೆ ಜೊತೆಗೆ ಪರಿಶ್ರಮ ಇದನ್ನು ಇಟ್ಕೊಂಡು ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಕಾರಣಗಳನ್ನು ಕೊಡದೇ ಇರೋರಿಗೆ ಕೊಡದೇ ಇದ್ದರೆ ಖಂಡಿತ ಯಶಸ್ಸು ಆಗುತ್ತೆ ಅನ್ನೋದಕ್ಕೆ ಇವರು ಒಂದು ಬೆಸ್ಟ್ ಎಕ್ಸಾಂಪಲ್. ನಮ್ಮಲ್ಲೂ ಕೂಡ ಅದ್ಭುತವಾದ ಪ್ರತಿಭೆ ಇದ್ದರೂ ಕೂಡ ಕಷ್ಟ ಪಡೆದಿದ್ದರೆ ನಾವೇನೂ ಸಾಧನೆ ಮಾಡೋಕ್ಕಾಗಲ್ಲ. ನನ್ನ ಹತ್ರ ತುಂಬ ಟ್ಯಾಲೆಂಟ್ ಇದೆ, ಬಟ್ ಅದಕ್ಕೆ ನಾನು ಹಾರ್ಡ್ ವರ್ಕ್ ಮಾಡಿಲ್ಲ ಅಂತಂದರೆ ನಾನು ಅದರಲ್ಲಿ ಏನೂ ಅಚೀವ್ ಮಾಡೋಕ್ಕಾಗಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಅದಕ್ಕೆ ತಕ್ಕಂತೆ ಹಾರ್ಡ್ ವರ್ಕ್ ಮಾಡಬೇಕು. ಜನಗಳು ಆ ದಾರಿಯಲ್ಲಿ ಟೀಕಿಸ್ತಾರೆ, ರೇಗಿಸ್ತಾರೆ, ಅವಮಾನ ಮಾಡ್ತಾರೆ, ಅದನ್ನೆಲ್ಲ ಗಮನ ಕೊಡಬಾರ್ದು. ನಮ್ಮ ಗುರಿ ಮೇಲೆ ನಿರ್ದಿಷ್ಟ ಗುರಿ ಮೇಲೆ ನಾವು ಇಟ್ಕೊಂಡಿರಬೇಕು. ಆ್ಯಂಡ್ ಆಶಾವಾದದಿಂದ ನಮ್ಮ ಯಶಸ್ಸಿನ ಗುಟ್ಟುಗಳ ಕಡೆಗೆ ನಾವು ವರ್ಕ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಒಂದೇ ಒಂದು ಸಿಂಪಲ್ ಏನಂದರೆ, ಹಿಮಾಲಯ ತುತ್ತ ತುದಿ ತಲುಪೋ ಜನರ ಸಂಖ್ಯೆ ಇವತ್ತು ಕಡಿಮೆ ಇದೆ ಅಲ್ವಾ. ಹಿಮಾಲಯಕ್ಕೆ ಹೋಗಿ ತುತ್ತ ತುದಿ ತಲುಪೋದು ಕಡಿಮೆ ಇದೆ, ಆದರೆ ದಾರಿ ಎಲ್ರಿಗೂ ಗೊತ್ತು, ದಾರಿ ಇದೆ ಅಂತ ಎಲ್ರಿಗೂ ಗೊತ್ತು, ಬಟ್ ಹೋಗೋರ ಸಂಖ್ಯೆ ಕಡಿಮೆ ಇದೆ. ಅದರ ಅರ್ಥ ಏನಂತ ಅಂದರೆ, ಅವು ನಮ್ಮ ನಿರ್ಧಾರಗಳು, ಅದಕ್ಕೆ ಬೇಕಾದಂಥ ಪರಿಶ್ರಮ ನಾವು ಪಡಕ್ಕೆ ರೆಡಿ ಇರಲ್ಲ, ಹಾಗಾಗಿ ನಾವು ಹೋಗೋದಿಲ್ಲ. ಸೊ ವೆರಿ ಸಿಂಪಲ್, ನಾವಿಲ್ಲಿ ನೋಡಬೇಕಾಗಿರೋದು. ಆ್ಯಂಡ್ ಇವ್ರದ್ದು ಒಂದು ಇಂಟರ್ವ್ಯೂ ನೋಡಿದ್ದೆ ನಾನು. ಅವ್ರಿಗೆ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ಸಕ್ಸಸ್ಗೆ ಸೀಕ್ರೆಟ್ ಏನು ಅಂತ ಕೇಳ್ತಾರೆ ಇವ್ರಿಗೆ. ಅದಕ್ಕೆ ಇವ್ರೇನು ಹೇಳ್ತಾರೆ ಗೊತ್ತಾ, ನಾನು ಹೇಳ್ತೀನಿ ಎಲ್ಲರೂ ಫಾಲೋ ಮಾಡ್ತೀರಾ ಅಂತ ಕೇಳ್ತಾರೆ.
ತುಂಬ ಜನ ಏನು ಸಕ್ಸಸ್ ಸೀಕ್ರೆಟು ಟಿಪ್ಸ್ ಹೇಳಿ ಅಂತಾರೆ. ಎಷ್ಟೋ ಜನ ಸಾಧಕರು ಟಿಪ್ಸ್ ಹೇಳ್ತಾರೆ, ಕೇಳಿಸ್ಕೊಂಡ್ಬಿಟ್ಟು ಅಲ್ಲೇ ಮರ್ತು ಹೋಗ್ಬಿಡ್ತೀವಿ. ಕರೆಕ್ಟ್. ಸೊ ಹಾಗಾಗಿ ನಾವಿಲ್ಲಿ ಅವ್ರು ಅದನ್ನೇ ಹೇಳ್ತಿರೋದು, ನಾನು ಹೇಳ್ತೀನಿ ಬಟ್ ಫಾಲೋ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ ಅಂತ ಕೇಳ್ತಾರಂತೆ. ಹಾಗೆ ಇವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ತಂದೆ ಹತ್ರ ಎಷ್ಟು ಕಾರಿತ್ತು ಅಂತ. ಅವರು ಒಂದೂ ಇರಲಿಲ್ಲ ಅಂದ್ರಂತೆ. ನಿಮ್ಮ ಹತ್ರ ಎಷ್ಟು ಕಾರಿದೆ ಅಂದ್ರಂತೆ, ನಂಗೆ ಗೊತ್ತಿಲ್ಲ ಅಂದ್ರಂತೆ. ಅಲ್ಲೇ ಅವರ ಮೆಟೀರಿಯಲಿಸ್ಟಿಕ್ ಲೈಫ್ ಸಕ್ಸಸ್ ಗೊತ್ತಾಗುತ್ತೆ. ಅಪ್ಪ ಹತ್ರ ಎಷ್ಟು ಕಾರಿತ್ತು, ಇರಲಿಲ್ಲ. ನಿಮ್ಮ ಹತ್ರ ಎಷ್ಟು ಕಾರಿದೆ, ಗೊತ್ತಿಲ್ಲ. ಅಷ್ಟು ಇದೆ ಅವ್ರ ಹತ್ರ ಕಾರ್ ಅಂತ ಅದರ ಅರ್ಥ. ಸೊ ಫೈನಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ನಮಗಿರೋ ಕಷ್ಟನೇ ದೊಡ್ಡದು ಅಂದ್ಕೊಂಡು ಕೂತ್ಕೊಂಡು ಪ್ರತಿ ಸಲ ಸಮಸ್ಯೆಗಳು ಬಂದಾಗೆಲ್ಲ ನಾವು ಬ್ರೇಕ್ ಆಗೋದ್ರ ಬದಲು ಆ ಥರ ಟೈಮಲ್ಲೆಲ್ಲ ಈ ಥರ ವ್ಯಕ್ತಿಗಳನ್ನು ನೆನಪು ಮಾಡಿಕೊಂಡು ನಮ್ಮ ಕನಸುಗಳನ್ನು ಅಚೀವ್ ಮಾಡೋಣ. ಅಷ್ಟು ದೊಡ್ಡ ಸಾಧನೆ ಮಾಡೋಕ್ಕಾಗಿಲ್ಲ ಅಂದರೂ ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡಿರೋ ಸಾಧನೆನಾದರೂ ಮಾಡೋಣ. ಥ್ಯಾಂಕ್ ಯು.